ಇತ್ತೀಚೆಗಷ್ಟೇ ಕಾಂಗ್ರೆಸ್ನ ಕಾರ್ಯಕ್ರಮವೊಂದರಲ್ಲಿ ಎಸ್ಪಿಯ ಮೇಲೆ ಅದರಲ್ಲೂ ಎಎಸ್ಪಿಯ ಮೇಲೆ ಸಿದ್ದರಾಮಯ್ಯನವರು ಕೈ ಎತ್ತೋದಕ್ಕೆ ಹೋಗ್ತಾರೆ. ಆ ಪ್ರಹಸನದ ನಂತರ ಸಿದ್ದರಾಮಯ್ಯರಿಂದ ಅವಮಾನಕ್ಕೀಡಾಗಿದ್ದ ಎಎಸ್ಪಿ ಸ್ವಯಂ ರಾಜೀನಾಮೆಗೆ ನಿರ್ಧಾರವನ್ನು ಮಾಡಿಕೊಂಡಿದ್ದಾರಂತೆ. ಎಎಸ್ಪಿ ನಿರ್ಧಾರ ಮಾಡಿಕೊಂಡಿದ್ದಾರಂತೆ. ಅವಮಾನದಿಂದ ಕುಗ್ಗಿ ಹೋಗಿ ರಾಜೀನಾಮೆಗೆ ಮುಂದಾದ್ರ ಅಥವಾ ಮತ್ತೊಂದು ಇರಾದೆ ಇಟ್ಕೊಂಡ್ರ? ಎಎಸ್ಪಿ ಏಪ್ರಿಲ್ 28 ಬೆಳಗಾವಿ ಸಮಾವೇಶದ ವೇಳೆ ಎಎಸ್ಪಿ ಮೇಲೆ ಕೈ ಎತ್ತಿದ್ದ ಸಿಎಂ, ಪೊಲೀಸ್ ಅಧಿಕಾರಿ ಕಪಾಳಕ್ಕೆ ಹೊಡೆಯಲು ಹೋಗಿದ್ದ ಸಿಎಂ ಸಿದ್ದರಾಮಯ್ಯ. ಸಿಎಂ ಹಲ್ಲೆಗೆ ಮುಂದಾದ ಈ ವಿಡಿಯೋ ಎಲ್ಲೆಲ್ಲೂ ವೈರಲ್ ಆಗಿತ್ತು. ಭಾರೀ ಮುಜುಗರ ಬಂದಿದ್ದರಿಂದ ಸ್ವಯಂ ರಾಜೀನಾಮೆಗೆ ಮುಂದಾದ ನಾರಾಯಣ ಅವರು ಧಾರವಾಡದ ಎಎಸ್ಪಿ ಆಗಿರುವ ನಾರಾಯಣ್ ಭರಮನಿ ಹಿರಿಯ ಅಧಿಕಾರಿಗಳಿಗೆ 2 ಪುಟಗಳ ರಾಜೀನಾಮೆ ಪತ್ರ ಬರೆದಿರುವ ಎಎಸ್ಪಿ ನಾರಾಯಣ್ ಭರಮನಿ ಹಾಗೇನು ಇಲ್ಲ ಅಂತಿದ್ದಾರೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್. ನಾರಾಯಣ್ ಭರಮನಿಗೆ ಒಳ್ಳೆ ಪೋಸ್ಟಿಂಗ್ ಕೊಡ್ತೀವಿ ಎಂದ ಪರಮೇಶ್ವರ್, ಸಿದ್ದರಾಮಯ್ಯರಿಂದ ಅವಮಾನಕ್ಕೀಡಾಗಿದ್ದ ಎಎಸ್ಪಿ ಸ್ವಯಂ ರಾಜೀನಾಮೆ ನಿರ್ಧಾರ. ಭರಮನಿ ಸಾಹೇಬ್ರೆ, ರಾಜೀನಾಮೆ ಕೊಟ್ಟ ಮಾತ್ರಕ್ಕೆ ಆದ ಅವಮಾನಕ್ಕೆ ಪರಿಹಾರನ ಅಥವಾ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದಂತೆ ಉತ್ತಮ ಹುದ್ದೆಗೆ ಆಹ್ವಾನನ ಒಂದು ಅರ್ಥ ಆಗ್ತಾ ಇಲ್ಲ. ಏಪ್ರಿಲ್ 28 ಬೆಳಗಾವಿ ಸಮಾವೇಶದ ವೇಳೆ ಎಎಸ್ಪಿಯ ಮೇಲೆ ಕೈ ಎತ್ತಿದ್ದ ಸಿಎಂ ಸಿದ್ದರಾಮಯ್ಯ. ಆ ದೃಶ್ಯವನ್ನ ನೋಡಿದ ತಕ್ಷಣ ಸಿಎಂ ಸಿದ್ದರಾಮಯ್ಯರ ಹೃದಯ ಯಾಕೆ ಇಷ್ಟೊಂದು ನಿರ್ಭಾವುಕತ್ವವಾಗಿ ಇದೆ ಅಂತೇಳಿ ಅನಿಸುತ್ತೆ. ಆದರೆ ಎಎಸ್ಪಿಯ ಮೇಲೆ ಕೈ ಎತ್ತಿದ್ದು ಸರಿ ಅಂತೇಳಿ ಯಾರು ಒಪ್ಕೊಂಡಿಲ್ಲ. ಈ ಕ್ಷಣದವರೆಗೂ ಕೂಡ ಅದು ತಪ್ಪೆ. ಖಾಕಿದಾರಿ ಪೊಲೀಸರ ಮೇಲೆ ಸಿಎಂ ಆಗಿರಲಿ, ಪ್ರಧಾನಿಯಾಗಿರಲಿ, ಯಾರೇ ಆಗಿರಲಿ, ಕರ್ತವ್ಯ ನಿರತ ಪೊಲೀಸ್ ಅಧಿಕಾರಿಯ ಮುಖ ನೋಡ್ಕೊಂಡು ಕೈ ಎತ್ತಿ ಅವಮಾನಿಸೋದಿದೆಯಲ್ಲ, ಅದು ಅತ್ಯಂತ ಅವಮಾನಕರವಾದಂಥ ವಿಚಾರ. ಆದರೆ ಆ ಅವಮಾನವನ್ನು ಸರಿದೂಗಿಸೋದಕ್ಕೆ ರಾಜೀನಾಮೆ ಸರಿಯಾದ ದಾರಿನಾ? ಆದರೆ ಈಗ ಗೃಹ ಸಚಿವರು ಹೇಳ್ತಾ ಇದ್ದಾರೆ ಆ ಥರದ ಕಥೆನೇ ಇಲ್ಲ, ನಾವು ಅವರಿಗೊಂದು ಉತ್ತಮ ಉನ್ನತ ಪೋಸ್ಟಿಂಗನ್ನು ಕೊಡ್ತಾ ಇದ್ದೀವಿ. ಈ ಹೇಳಿಕೆ ಬಂದ ನಂತರ ರಾಜೀನಾಮೆಯ ಸುತ್ತ ಅನೇಕ ಪ್ರಶ್ನೆಗಳು ಹುಟ್ಕೊಂಡಿದೆ. ಹಾಗಾದ್ರೆ ಗೃಹ ಸಚಿವರು ಏನು ಹೇಳಿದ್ರು ಕೇಳಿಸ್ಕೊಂಡು ಬರೋಣ. ಧಾರವಾಡ ಎಸಿಪಿ ನಾರಾಯಣ ಭರಮನಿ ಬೆಳಗಾವಿ ಸಮಾವೇಶದಲ್ಲಿ ಮುಖ್ಯಮಂತ್ರಿಗಳು ಕೈ ಎತ್ತಿದ್ರಲ್ಲ ಸರ್, ಅವಮಾನದಿಂದ ಮಾನಸಿಕವಾಗಿ ಕುಗ್ಗಿ ಹೋಗಿ ವಿಆರ್ಸ್ಗೇನೋ ಮುಂದಾಗಿದ್ದಾರಂತೆ ಸರ್. ಇಲ್ಲ, ಈ ಥರ ಏನಿಲ್ಲ. ನಾನು ಮಾತಾಡಿದ್ದೀನಿ ಅವ್ರ ಹತ್ರ. ಅವರಿಗೆ ಪೋಸ್ಟಿಂಗು ಕೂಡ ಕೊಡ್ತೇವೆ. ಅವ್ರಿಗೆ ಯಾವುದೇ ರೀತಿಯಲ್ಲಿ ಇಂಟೆನ್ಷನ್ ಏನು, ಮಾನ್ಯ ಮುಖ್ಯಮಂತ್ರಿಗಳು ಇಂಟೆನ್ಷನ್ ಆಗಿ ಅದು ಸ್ಪರ್ ಆಫ್ ದಿ ಮೂಮೆಂಟಲ್ಲೇ ಆ ರೀತಿ ಆಗಿರ್ಬೋದು. ಆದರೆ ಇಂಟೆನ್ಷನ್ ಇಲ್ಲಿಂದ ಆಗಿಲ್ಲ ಅಂತೇಳಿ ನಾನೇ ಕೂಡ ಮಾತಾಡಿದ್ದೀನಿ. ನಾನು ಮಾನ್ಯ ಎಚ್ ಕೆ ಪಾಟೀಲ್ರವರು ನಾವೆಲ್ಲ ಮಾತಾಡಿ ಅವರಿಗೆ ಪೋಸ್ಟಿಂಗ್ ಕೊಡ್ತೇವೆ ಸರ್. ಧಾರವಾಡ ಎಸಿಪಿ ನಾರಾಯಣ ಭರಮನಿ ಬೆಳಗಾವಿ ಸಮಾವೇಶದಲ್ಲಿ ಮುಖ್ಯಮಂತ್ರಿಗಳು ಕೈ ಎತ್ತಿದ್ರಲ್ಲ ಸರ್, ಅವಮಾನದಿಂದ ಮಾನಸಿಕವಾಗಿ ಕುಗ್ಗಿ ಹೋಗಿ ವಿಆರ್ಸ್ಗೇನೋ ಮುಂದಾಗಿದ್ದಾರಂತೆ ಸರ್. ಇಲ್ಲ, ಈ ಥರ ಏನಿಲ್ಲ. ನಾನು ಮಾತಾಡಿದ್ದೀನಿ ಅವ್ರ ಹತ್ರ. ಅವರಿಗೆ ಪೋಸ್ಟಿಂಗು ಕೂಡ ಕೊಡ್ತೇವೆ. ಅವ್ರಿಗೆ ಯಾವುದೇ ರೀತಿಯಲ್ಲಿ ಇಂಟೆನ್ಷನ್ ಏನು, ಮಾನ್ಯ ಮುಖ್ಯಮಂತ್ರಿಗಳು ಇಂಟೆನ್ಷನ್ ಆಗಿ ಅದು ಸ್ಪರ್ ಆಫ್ ದಿ ಮೂಮೆಂಟಲ್ಲೇ ಆ ರೀತಿ ಆಗಿರ್ಬೋದು. ಆದರೆ ಇಂಟೆನ್ಷನ್ ಇಲ್ಲಿಂದ ಆಗಿಲ್ಲ ಅಂತೇಳಿ ನಾನೇ ಕೂಡ ಮಾತಾಡಿದ್ದೀನಿ. ನಾನು ಮಾನ್ಯ ಎಚ್ ಕೆ ಪಾಟೀಲ್ರವರು ನಾವೆಲ್ಲ ಮಾತಾಡಿ ಅವರಿಗೆ ಪೋಸ್ಟಿಂಗ್ ಕೊಡ್ತೇವೆ ಸರ್. ಧಾರವಾಡ ಎಸಿಪಿ ನಾರಾಯಣ ಭರಮನಿ ಬೆಳಗಾವಿ ಸಮಾವೇಶ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.